ಇದೀಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಿಚ್ಚ ಸುದೀಪ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿವಾದದ ಬಗ್ಗೆ ಸುದೀಪ್ ಸಾಂಸ್ಕೃತಿಕ ಪರಿಷತ್ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಸ್ಕ್ರೀನ್ ನಲ್ಲಿ. ಎಸ್, ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ಸುದ್ದಿ. ಮೊನ್ನೆಯಿಂದ ಕೂಡ ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಪಡ್ಕೊಂಡ್ಬಿಟ್ಟಿತ್ತು. ಒಂದ್ ಕಡೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಟ್ವೀಟ್, ಅದಾದ ಮೇಲೆ ಫೇಸ್ಬುಕ್ನಲ್ಲೂ ಕೂಡ ಅಭಿಪ್ರಾಯವನ್ನು ತಿಳಿಸೋಕೆ ಶುರು ಮಾಡಿದ್ರು. ಅದಾದ ಮೇಲೆ ತುಂಬಾ ಕೂಲ್ ಆಗಿ ಪ್ರತಿಕ್ರಿಯೆ, ಜೊತೆಗೆ ಏನೂ ಪ್ರತಿಕ್ರಿಯೆ ಕೊಡದೆ ತುಮಕೂರಿನಲ್ಲಿ ಮಾಧ್ಯಮದವರಿಂದ ನುಣುಚಿಕೊಂಡ್ರು ಕಿಚ್ಚ ಸುದೀಪ್. ಆದರೆ ಇವತ್ತು ಹೆಬ್ಬುಲಿ ಸಿನಿಮಾದ ಪ್ರಚಾರಕ್ಕೋಸ್ಕರ ಅವರು ಹುಬ್ಬಳ್ಳಿಗೆ ಬಂದಿದ್ರು. ಗಂಡು ಮೆಟ್ಟಿದ್ದ ನಾಡಿನ ಹುಬ್ಬಳ್ಳಿಯಲ್ಲಿ ಮಾಧ್ಯಮಕ್ಕೆ ಅವರು ಮಾತಾಡಿದ್ದಾರೆ. ಮರ್ಯಾದೆ ಕೊಡು, ಮರ್ಯಾದೆ ತಗೋ, ಇದು ಸುದೀಪ್ ಅವರ ಮಾತಾಗಿತ್ತು. 2 ದಿನಗಳ ಹಿಂದೆ ಈ ಫೇಸ್ಬುಕ್ ಟ್ವಿಟರ್ನಲ್ಲಿ ಸುದೀಪ್ ವಿರುದ್ಧ ಅಸಮಾಧಾನವನ್ನ ದರ್ಶನ್ ವ್ಯಕ್ತಪಡಿಸಿದ್ರು. ಆದರೆ ಇದುವರೆಗೂ ಕೂಡ ಸುದೀಪ್ ಯಾವುದೇ ರೀತಿಯ ಅದಕ್ಕೆ ವಾಪಸ್ ಏನೋ ಆನ್ಸರ್ ಕೊಟ್ಟಿರಲಿಲ್ಲ. ಸ್ಯಾಂಡಲ್ವುಡ್ನಲ್ಲಿ ಈ ಸಂಚಲನವನ್ನ ಹುಟ್ಟು ಹಾಕಿದಂತಹ ಟ್ವೀಟ್ ಮತ್ತು ಈ ಫೇಸ್ಬುಕ್ನ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸುದೀಪ್ ಹುಬ್ಬಳ್ಳಿಯಲ್ಲಿ ಮಾತಾಡಿದ್ರು. ಹಾಗಾದ್ರೆ ಹುಬ್ಬಳ್ಳಿಯಲ್ಲಿ ಸುದೀಪ್ ಏನು ಮಾತಾಡಿದ್ರು ಅದನ್ನು ಕೂಡ ನೋಡೋಣ. I would respect you if you would respect me. Thanks. I would respect you if you would respect me. Thanks. I would respect you if you would respect me. Thanks. I would respect you if you would respect me. Thanks. I would respect you if you would respect me. Thanks. I would respect you if you would respect me. Thanks. ಈ ಸೇಸ್ ಒಂದೇ ಒಂದು ಮಾತು ಹೇಳಿದ್ದವರು ದರ್ಶನ್ ಬಗ್ಗೆ ಆ ಪ್ರಶ್ನೆ ಕೇಳಿದಾಗ ಮಾಧ್ಯಮದವರು, ಐ ವಿಲ್ ರೆಸ್ಪೆಕ್ಟ್ ಯು ಇಫ್ ಯು ರೆಸ್ಪೆಕ್ಟ್ ಮೀ. ನೀವು ನನಗೆ ಗೌರವ ಕೊಟ್ಟರೆ ನಾನು ನಿಮಗೆ ಗೌರವ ಕೊಡುತ್ತೇನೆ ಅನ್ನೋ ಮಾತನ್ನು ಸುದೀಪ್ ಹುಬ್ಬಳ್ಳಿಯಲ್ಲಿ ಇವತ್ತು ಹೆಬ್ಬುಲಿ ಸಿನಿಮಾದ ಪ್ರಚಾರ ಸಂದರ್ಭದಲ್ಲಿ ಮಾಧ್ಯಮದಕ್ಕೆ ಮಾತಾಡಿದಂಥ ಒಂದೇ ಒಂದು ಇಂಗ್ಲೀಷ್ನ ಸಾಲದು. ಅದು ತುಂಬ ವಿಷಯಗಳನ್ನು ಹೇಳೋಕ್ಕೆ ಶುರುವಾಗುತ್ತೆ. ಅಂದರೆ ಇದುವರೆಗೂ ಕೂಡ ನೀನು ನನಗೆ ಕೊಟ್ಟಿಲ್ಲ ಅಂತಾನೋ, ಅಥವಾ ನಾನು ಅದನ್ನು ನೀವು ಕೊಟ್ಟರೆ ನಾನು ಅದನ್ನು ವಾಪಸ್ ಕೊಡ್ತೀನಿ ಅಂತಾನೋ, ಇದುವರೆಗೆ ಅದು ಯಾವುದೂ ನಂಗೆ ಸಿಕ್ಕಿಲ್ಲ ಆ ಥರದಲ್ಲಿ ನಿಮ್ಮಿಂದ, ಹೀಗಾಗಿ ನಾನು ಯಾಕೆ ಕೊಡಬೇಕು ಅಂತನೋ, ಈ ಥರದ್ದು ಹಲವಾರು ರೀತಿಯ ಅರ್ಥೈಸ್ಕೊಳ್ಳೋಕೆ ಅವಕಾಶ ಇದೆ ಅದನ್ನ. ಸೊ ಹಾಗಾಗಿ ಐ ವಿಲ್ ರೆಸ್ಪೆಕ್ಟ್ ಯು ಇಫ್ ಯು ರೆಸ್ಪೆಕ್ಟ್ ಮೀ ಅನ್ನೋ ಮಾತನ್ನ ಇವತ್ತು ಕಿಚ್ಚ ಸುದೀಪ್ ತಮಗನಿಸಿದ್ದನ್ನ 5 ಸೆಕೆಂಡಲ್ಲಿ ಹೇಳ ಹಾಗೆ ಮುಂದಕ್ಕೆ ಹೋಗ್ತಾರೆ. ಇನ್ನು ಅದ್ರ ಬಗ್ಗೆ ಇನ್ನೇನು ಪ್ರತಿಕ್ರಿಯೆ ಕೊಡೋಕ್ಕೆ ಅವ್ರು ಇಷ್ಟಪಟ್ಟಿಲ್ಲ. ನೆನ್ನೆ ಕೂಡ ತುಮಕೂರಿನಲ್ಲಿ ಇನ್ಯಾವುದೇ ಬಗ್ಗೆನೂ ಕೂಡ ಅವರು ಕೂಡ ಮಾತಾಡೋಕೆ ಇಷ್ಟಪಟ್ಟಿರಲ್ಲ. ಫೈನಲಿ ಇವತ್ತು ಮೌನ ಮುರಿದಿದ್ದಾರೆ ಒಂದು ಲೈನಿನ ಅವರ ಅಭಿಪ್ರಾಯ ತಿಳಿಸೋದಕ್ಕೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ನವೀನ್ ಇದೀಗ ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನವೀನ್, ಫೈನಲಿ ಸುದೀಪ್ ಇವತ್ತು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಾರೆ. ಹೇಗಿತ್ತು ಪ್ರತಿಕ್ರಿಯೆ? ಅದಾದ ಮೇಲೆ ಅಷ್ಟಕ್ಕೆ ಸೀಮಿತವಾಗೋಯ್ತಾ ಅಥವಾ ಇನ್ನೇನಾದರೂ ರಿಯಾಕ್ಷನ್ಸ್ಗಳು ಬರೋಕ್ಕೆ ಶುರುವಾಗಿತ್ತಾ? ಖಂಡಿತ ಕಳೆದ 3 ದಿನಗಳಿಂದ ಏನು ಮಾಧ್ಯಮ ಏನೊಂದು ದರ್ಶನ್ ಮತ್ತೆ ಸುದೀಪ್ ಅವರ ಮಧ್ಯೆ ಏನೊಂದು ಬಿರುಕು ಮುಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಹಲವಾರು ಸಾರಿ ಅವರನ್ನ ಪ್ರತಿಕ್ರಿಯೆಗೆ ಏನೊಂದು ಸಂಪರ್ಕ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಇದುವರೆಗೂ ಕೂಡ ಏನಂತ ಸುದೀಪ್ ನೀಡಿರಲಿಲ್ಲ. ಆದ್ರೆ ಇವತ್ತು ತಮ್ಮ ಮೌನವನ್ನ ಮುರಿದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ರಾತ್ರಿ ಏನೊಂದು ಹುಬ್ಬಳ್ಳಿಯ ಡೆನಿಸನ್ ಹೋಟೆಲ್ ನಲ್ಲಿ ಏನೋ ತಂಗಿರ್ತಾರೆ, ಆವಂತ ಸಂದರ್ಭದಲ್ಲೂ ಕೂಡ ಹಲವಾರು ಬಾರಿ ಪ್ರತಿಕ್ರಿಯೆಯನ್ನ ಕೇಳಕ್ ಹೋದ್ರು ಕೂಡ ಅವ್ರ ಬಗ್ಗೆ ನಾವು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡಲ್ಲ ಅನ್ನೋ ಮಾತುಗಳನ್ನ ಸುದೀಪ್ ಅವರು ಹೇಳಿರ್ತಾರೆ. ಆದ್ರೆ ಇವತ್ತು ತಮ್ಮ ಒಂದು ಏನು ದರ್ಶನ್ ಮತ್ತೆ ಸುದೀಪ್ ಅವರ ಮಧ್ಯೆ ಏನೊಂದು ಬಿರುಕು ಮುಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಏನೊಂದು ಮೌನ ಮುರಿದಿದ್ದಾರೆ ಅಂತಾನೆ ಹೇಳ್ಬೋದು. ಅವರು ನನಗೆ ಮರ್ಯಾದೆಯನ್ನ ಕೊಟ್ರೆ ನಾನು ಕೂಡ ಅವರಿಗೆ ಖಂಡಿತವಾಗ್ಲೂ ಮರ್ಯಾದೆ ಕೊಡ್ತೀನಿ, ಆ ಬಗ್ಗೆ ಯಾವುದೇ ರೀತಿಯಾದಂತಹ ಚಕಾರ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಅವರು ಇವತ್ತು ಏನೊಂದು ಹುಬ್ಬಳ್ಳಿಯ ಒಂದು ಖಾಸಗಿ ಹೋಟೆಲ್ ನಲ್ಲಿ ಮೊದಲ ಪ್ರತಿಕ್ರಿಯೆ ಆಗಿದೆ. ಹರೀಶ್, ಓಕೆ, ಬಟ್ ಅವರು ತುಂಬ ಬೇಸರದಿಂದ ಅದನ್ನು ವ್ಯಕ್ತಪಡಿಸ್ದ ಹಾಗೆ ಕಾಣಿಸ್ತಾ ಇತ್ತು. ಬಟ್ ಇನ್ನೇನು ಅದ್ರ ಬಗ್ಗೆ ಮಾತಾಡಲ್ಲ ನಾನು ಅಂತ ಅವರ ಬಾಡಿ ಲ್ಯಾಂಗ್ವೇಜ್ ಹೇಳ್ತಾ ಇತ್ತು.
ಖಂಡಿತವಾಗ್ಲು ಹರೀಶ್, ಯಾಕಂತಂದ್ರೆ ಏನು ಒಂದು ಡೆನಿಸನ್ ಹೋಟೆಲ್ ಏನಿದೆ, ಆ ಖಾಸಗಿ ಹೋಟೆಲ್ ಅಲ್ಲಿ ಕಳೆದ 1 ಗಂಟೆವರೆಗೂ ಅವರು ಏನೊಂದು ಅವರ ಒಡನಾಟವನ್ನ ನೋಡಿದ್ರೆ, ಅವರ ಹಾವಭಾವನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆಗೆ ತುಂಬಾ ಬೇಸರವಾದಂತ ರೀತಿಯಲ್ಲಿ ಅವರ ಏನೋ ಒಂದು ಅವ್ರ ಬಾಡಿ ಲ್ಯಾಂಗ್ವೇಜ್ ಇತ್ತು. ನಂತರ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಾಗ ದರ್ಶನ್ ಮತ್ತೆ ಏನು ಸುದೀಪ್ ಅವರ ಮಧ್ಯೆ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದಾಗಲೂ ಕೂಡ ಅವರ ಹೇಳಿಕೆಯು ಕೂಡ ಎಲ್ಲೋ ಒಂದು ಕಡೆಗೆ ಬೇಸರ ತಂದಿದೆ ಅಂತಾನೆ ಹೇಳ್ಬೋದು. ಅದೇ ಬೇಸರದಿಂದಾನೇ ಒಂದು ರೀತಿಯಲ್ಲಿ ಅವರು ಏನು ಮೌನವನ್ನ ಮುರಿದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ನನಗೆ ಮರ್ಯಾದೆ ಕೊಟ್ರೆ ನಾನು ಅವ್ರಿಗೆ ಮರ್ಯಾದೆ ಕೊಡ್ತೀನಿ ಅನ್ನೋ ಒಂದೇ ಒಂದು ಲೈನ್ ಅಲ್ಲಿ ಕೇವಲ 5 ಸೆಕೆಂಡ್ ಅಲ್ಲಿ ತಮ್ಮ ಉತ್ತರವನ್ನ ಹೇಳಿ ಅಲ್ಲಿಂದ ಹೊರಟರು. ನಂತರ ಇಲ್ಲಿಂದ ಏನೋ ಒಂದು ಧಾರವಾಡಕ್ಕೆ ಹೋಗಿ ಅಲ್ಲಿ ಏನೋ ಒಂದು ಚಿತ್ರದ ಪ್ರಚಾರವನ್ನ ಮಾಡೋಕೆ ಹೊರಟಿದ್ದಾರೆ ಹರೀಶ್. ನವೀನ್, ಇದಾದ್ಮೇಲೆ ಚಿತ್ರದ ಪ್ರಚಾರಕ್ಕೆ ಹೋಗ್ತಾರೆ ನಿಜ, ಬಟ್ ವಾಟ್ ನೆಕ್ಸ್ಟ್ ಅಂತ ಏನಾದ್ರು ಕೇಳಿದ್ರ? ಅದಕ್ಕೆ ಏನಾದ್ರು ಉತ್ತರ ಸಿಕ್ತಾ, ಅಥವಾ ಮಾಧ್ಯಮದವರ ಪ್ರಶ್ನೆಯನ್ನು ಕೂಡ ಕೇಳಿಸ್ಕೊಳ್ಳದೆ ಮೂವ್ ಆದ್ರು ಅನ್ಸುತ್ತೆ ನನಗೇನೋ. ಖಂಡಿತವಾಗ್ಲೂ ಮಾಧ್ಯಮದವರು ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು. ನಂತರ ತುಮಕೂರಿನ ಅಭಿಮಾನಿ ಸತ್ತಿರೋದಕ್ಕೂ ಕೂಡ ಏನೊಂದು ಕಂಪನಿಯನ್ನ ಮಿಡಿದಿರುವಂತಹ ಸುದೀಪ್ ಅವರು ನಂತರ ಇವತ್ತಿನ ಹುಬ್ಬಳ್ಳಿಯ ಒಂದು ಡೆನಿಸನ್ ಹೋಟೆಲ್ ಅಲ್ಲಿ ಏನು ತಂಗಿದ್ದಾರೆ, ಇಲ್ಲಿ ಅಂದ್ರೆ ಧಾರವಾಡ ಮತ್ತೆ ಹುಬ್ಬಳ್ಳಿಯ ಎರಡೂ ಕಡೆಗೆ ಏನೊಂದು ಚಿತ್ರದ ಪ್ರಚಾರವನ್ನ ಮಾಡ್ತಾರೆ. ಅದಾದ ಬಳಿಕ ಏನೊಂದು ನೇರವಾಗಿ ಬೆಳಗಾವಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಸದ್ಯ ಲಭ್ಯವಾಗ್ತಿದೆ. ಆದ್ರೆ ಸುದೀಪ್ ಮತ್ತೆ ದರ್ಶನ್ ಅವರ ಬಗ್ಗೆ ಇನ್ನು ಮತ್ತೆಲ್ಲೂ ಪ್ರತಿಕ್ರಿಯೆ ನೀಡೋಕೆ ಅವರು ಮುಂದಾಗಲ್ಲ ಅನ್ನೋ ರೀತಿ ಅವರ ಏನೊಂದು ಮನಸ್ಥಿತಿ ಎದ್ದು ಕಾಣ್ತಾ ಇತ್ತು ಹರೀಶ್. ಐ ಥಿಂಕ್ ಅದೇ ಅಂತ ಅನಿಸ್ತಾ ಇದೆ. ತುಮಕೂರಿನಲ್ಲಿ ಅವ್ರೇನು ಮಾತಾಡಲಿಲ್ಲ, ಹುಬ್ಬಳ್ಳಿಯಲ್ಲಿ 1 ಲೈನ್ ಉತ್ತರ ಕೊಟ್ಟಿದ್ದಾರೆ. ಲೆಟ್ಸ್ ಸಿ ಕುಂದಾನಗರಿಗೆ ಹೋದ್ಮೇಲೆ ಏನಾದರೂ ಬೆಳಗಾವಿಯಲ್ಲಿ ಮತ್ತೊಂದೆರಡು ಲೈನ್ ಆ್ಯಡ್ ಮಾಡಿ ಇನ್ನೊಂದಷ್ಟು ರಿಯಾಕ್ಷನ್ ಕೊಡ್ತಾರಂತ ಕಾದು ನೋಡಬೇಕು ಅನ್ಸುತ್ತೆ ಈ ಕ್ಷಣಕ್ಕೆ. ಥ್ಯಾಂಕ್ ಯು ಸೊ ಮಚ್ ನವೀನ್, ನಿಮ್ಮ ಎಲ್ಲ ಮಾಹಿತಿಗಾಗಿ. ಹುಬ್ಬಳ್ಳಿಯಿಂದ ನನ್ನ ಸಹೋದ್ಯೋಗಿ ಹೇಳ್ತಿದ್ರು, ಮಾಧ್ಯಮದವರ ಸಿನಿಮಾ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರು ನಿಜ. ಅದಾದಮೇಲೆ ದ ಮೊಮೆಂಟ್ ದರ್ಶನ್ ಅವರ ಮತ್ತು ಅವರ ಈ ಟ್ವೀಟ್ ಸಂದೇಶದ ಮೊನ್ನೆಯಿಂದ ಬರ್ತಿರುವಂತಹ ದೊಡ್ಡ ಮಟ್ಟದ ಬೆಳವಣಿಗೆಗೆ ಅವರು ಕೊಟ್ಟಿದ್ದ ಉತ್ತರ ಐ ವಿಲ್ ರೆಸ್ಪೆಕ್ಟ್ ಯು ಇಫ್ ಯು ರೆಸ್ಪೆಕ್ಟ್ ಮೀ ಅನ್ನೋ ಪದವನ್ನು ಬಿಟ್ಟರೆ ಮತ್ತಾವುದನ್ನು ಕೂಡ ಅವರು ಹೇಳೋದಕ್ಕೆ ರೆಡಿ ಇರಲಿಲ್ಲ, ಅಥವಾ ಇನ್ಯಾವ ಪ್ರಶ್ನೆಯನ್ನು ಕೂಡ ಕೇಳಿಸ್ಕೊಳ್ಳುವ ಮನಸ್ಥಿತಿಯು ಆ ಕ್ಷಣಕ್ಕೆ ಅವ್ರಿಗೆ ಇರಲಿಲ್ಲ. ಹೀಗಾಗಿ ಈ ಜಸ್ಟ್ ಮುಡಾನ್ ಹಾಗೆ ಮುಂದಕ್ಕೆ ಹೊಟ್ಟೋಗ್ಬಿಟ್ರು ಅನ್ನುವ ಮಾತನ್ನು ಸಹೋದ್ಯೋಗಿ ನವೀನ್ ಪರದೇಸಿ ಅಲ್ಲಿಂದ ತಿಳಿಸ್ತಾ ಇದ್ರು. ಲೆಟ್ಸ್ ಸಿ, ಬಹುಶಃ ಈ ಬ್ಯುಸಿ ಇದ್ದಾರೆ ಅನ್ಸುತ್ತೆ ಅವರು ಕೂಡ ಹೆಬ್ಬುಲಿ ಸಿನಿಮಾದ ಪ್ರಚಾರದಲ್ಲಿ. ಮುಂದಕ್ಕೆ ಅವರು ಬೆಳಗಾವಿಗೆ ಹೋದ ಮೇಲೆ ಒಂದಷ್ಟು ಅವರು ಕೂಡ ಅರ್ಥೈಸ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಇನ್ನೇನಾದ್ರು ಮಾತಾಡ್ಬೋದು ಅಂತ ಅವ್ರಿಗೂ ಅನ್ಸಿದ್ರೆ ಬಹುಶಃ ಅಲ್ಲಿ ಮಾಧ್ಯಮಕ್ಕೆ ಮಾತಾಡ್ಬೋದು ಅಂತ ಅನಿಸ್ತಾ ಇದೆ ನನಗೆ. I would respect you if you would respect me. Thanks. I would respect you if you would respect me. Thanks. I would respect you if you would respect me. Thanks. I would respect you if you would respect me. Thanks. I would respect you if you would respect me. Thanks. I would respect you if you would respect me. Thanks. ನೋ ಡೌಟ್, ಒಂದು ಕಡೆ ನಟ ದರ್ಶನ್, ಇನ್ನೊಂದು ಕಡೆ ನಟ ಕಿಚ್ಚ ಸುದೀಪ್, ಇವರಿಬ್ಬರನ್ನು ಕೂಡ ಬಲ್ಲವರು. ಹೊರಗಡೆ ಇರೋರು ಅವರಿಬ್ಬರು ಮಾತಾಡ್ತಿರ್ಬೇಕಾದ್ರೆ ಯಾವಾಗಲೂ ಅನಿಸಿದ್ದು, ಇಬ್ಬರು ಯಾವಾಗಲೂ ಸ್ಟ್ರೈಟ್ ಟಾಕ್ ಅಂದರೆ ನೇರ ನುಡಿಗೆ ಯಾವಾಗಲೂ ಕೂಡ ಹೆಸರಾದವರು. ಅಂದರೆ ಅವ್ರಿಗನ್ಸಿದ್ದನ್ನು ನೇರ ಹಾಗೆ ಮಾತಾಡುವಂಥ ವ್ಯಕ್ತಿತ್ವದವರವರು. ಹೀಗಾಗಿ ಆ ಕ್ಷಣ ನಟ ದರ್ಶನ್ಗೆ ಅನಿಸಿದ್ದನ್ನು ಅವರು ನನ್ನ ಫೀಲಿಂಗೇ ಅದು, ನಾನು ಅದನ್ನು ಹೇಳಿದ್ದೀನಿ ಅಂತ ಅವರು ಕೂಡ ನೇರವಾಗಿ ಹೇಳಲಿಲ್ಲ ಅಷ್ಟೇ, ನೇರವಾಗಿ ಟ್ವೀಟ್ ಮಾಡ್ತಾರೆ ಮತ್ತು ಫೇಸ್ಬುಕ್ನಲ್ಲಿ ಅನಿಸಿಕೆಯನ್ನು ಅವರು ವ್ಯಕ್ತಪಡಿಸ್ತಾರೆ. ಮಗದೊಂದು ಕಡೆ ನಟ ಸುದೀಪ್ ಅಗೈನ್ ನೇರ ನುಡಿಯ ವ್ಯಕ್ತಿತ್ವ ಅವ್ರದ್ದು ಕೂಡ. ಹೀಗಾಗಿಯೇ ಅವರು ನೇರ ತಮ್ಮ ಮಾತುಗಳನ್ನು ವ್ಯಕ್ತಪಡಿಸಿದ್ದು ಒಂದೇ ಲೈನಲ್ಲಿ, ಐ ವಿಲ್ ರೆಸ್ಪೆಕ್ಟ್ ಯು ಇಫ್ ಯು ರೆಸ್ಪೆಕ್ಟ್ ಮೀ. ನಾನು ಗೌರವಿಸುತ್ತೇನೆ, ಯಾರು ನನಗೆ ಗೌರವ ಕೊಡುತ್ತಾರೋ ಅವರಿಗೆ ಅನ್ನೋ ಅರ್ಥದಲ್ಲಿ ಅದನ್ನು ಒಂದೇ ಮಾತಲ್ಲಿ ಹೇಳಿ ಮುಂದಕ್ಕೆ ಹೋಗ್ತಾರೆ. ತುಂಬ ವರ್ಷಗಳಿಂದ ಅವ್ರು ಮಾತಾಡ್ತಿಲ್ಲ ಅನ್ನೋದು, ಜೊತೆಗೆ ಇತ್ತೀಚೆಗೆ ಅದು ಹಳಸಿತ್ತು ಅನ್ನೋದು, ಅದು ಹೊರಗಡೆ ದೊಡ್ಡ ಮಟ್ಟದಲ್ಲಿ ಜಗಜ್ಜಾಹೀರಾಗಿರಲಿಲ್ಲ. ಆದರೆ 2001ರಲ್ಲಿ ತೆರೆ ಕಂಡಂಥ ದರ್ಶನ್ಗೆ ದೊಡ್ಡ ಮಟ್ಟದ ಬ್ರೇಕ್ ಕೊಟ್ಟಿದ್ದು ಅಂದರೆ ಅಫ್ಕೋರ್ಸ್ ಅವ್ರ ನಾಯಕನಾಗಿ ಫಸ್ಟ್ ಎಂಟ್ರಿ ಕೊಟ್ಟಿದ್ದೆ ಮೆಜೆಸ್ಟಿಕ್ ಸಿನಿಮಾ ಮೂಲಕ. ಅದ್ರ ಬಗ್ಗೆ ಒಂದಷ್ಟು ವರ್ಷಗಳ ಹಿಂದೆ ಸುದೀಪ್ ಯಾವುದೋ ಹೇಳಿಕೆ ಕೊಟ್ಟದ್ದನ್ನು ಇತ್ತೀಚೆಗೆ ವೈರಲ್ ಆಗಿ ಅದನ್ನು ದರ್ಶನ್ ಕೇಳಿಸ್ಕೊಂಡು ಅದ್ರ ಬಗ್ಗೆ ಟ್ವೀಟ್ ಮಾಡಿ ಈಗ ಅದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಪಡ್ಕೊಂಡಿದೆ. ಕಣ್ಣಿದ್ದವರ ಕತೆ ಏನು ಅಂತ ನೋಡ್ಕೊಂಡು ಬರೋಣ. ಬಿಜೆಪಿಯೊಳಗಿನ ಬೆಂಕಿ ಯಾವುದೇ ಕಾರಣಕ್ಕೂ ಆರುವ ಲಕ್ಷಣ ಕಾಣಿಸ್ತಾ ಇಲ್ಲ. ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಬಣದ ಅತೃಪ್ತರು ಮುಖಂಡರು ತುರ್ತು ಸುದ್ದಿಗೋಷ್ಠಿ ನಡೆಸಿದ್ರು, ಮತ್ತೊಮ್ಮೆ ಸಡ್ಡು ಹೊಡೆದ್ರು. ಕಿಚ್ಚ ಸುದೀಪ್ ಹೆಬ್ಬುಲಿ ಸಿನಿಮಾದ ಪ್ರಮೋಷನ್ಗೋಸ್ಕರ ರಾಜ್ಯದ ಹಲವಾರು ಭಾಗಗಳಿಗೆ ಹೋಗ್ತಿದ್ದಾರೆ. ಜನಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ. ಸುದೀಪ್ ಶುರು ಮಾಡಿದ್ದು ಅದು ತುಮಕೂರಿನಿಂದ. ತುಮಕೂರಿನಲ್ಲಿ ಮಾಧ್ಯಮದ ಜೊತೆ ಮಾತಾಡ್ತಾರೆ, ಸಿನಿಮಾ ಥಿಯೇಟರ್ ಮುಂದೆ ನಿಂತು.